ಪವನ್ ಒಡೆಯರ್ ಅವರು ದಯವಿಟ್ಟು ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಕೇಳಿ. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇವಾಗ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಗಳನ್ನ ಈ ಥರ ಒಂದು ಆರ್ಗನೈಸ್ ಮಾಡಿ ಹಲವಾರು ಪ್ರತಿಭೆಗಳು ಪಡುವಂಥ ಶ್ರಮಕ್ಕೆ ಗುರುತಿಸುವಂಥ ಒಂದು ವೇದಿಕೆ ಇಲ್ಲಿ ಸೃಷ್ಟಿಯಾಗಿದೆ. ಅಷ್ಟೇ ಅದಕ್ಕೆ ಗೌರವ ಕೊಡೋ ರೀತಿ ಶಾರ್ಟ್ ಫಿಲ್ಮ್ಗಳು ಅಷ್ಟೇ ನೀವೆಲ್ಲರೂ ಶ್ರಮ ಹಾಕಿ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಮತ್ತು ನಾನು ಇಲ್ಲಿ ನನ್ನ ದಿನಗಳನ್ನ ಜ್ಞಾಪಿಸ್ಕೋಬೇಕು ಅಂತ ಅಂದರೆ, ನಾನು ಒಂದು ಶಾರ್ಟ್ ಫಿಲ್ಮಿಂದನೇ ನಂದು ಜರ್ನಿ ಸ್ಟಾರ್ಟ್ ಆಗಿದ್ದು. ಫಾತಿಮಾ ಅಂತ. ಎಷ್ಟು ಹಾರಿಬಲ್ ಆಗಿತ್ತು ಅಂತಂದರೆ, ಅದು ಆ್ಯಕ್ಚುಲಿ ನಾನು ಸೀರಿಯಸ್ ಕಾಮಿಡಿ, ಏನೋ ಸೀರಿಯಸ್ ಎಮೋಷನಲ್ ಇದು ಮಾಡೋಕ್ಕೆ ಹೋಗಿದ್ದೆ. ಅದು ಆಚೆ ಬರೋಷ್ಟರಲ್ಲಿ ಕಾಮಿಡಿ ಆಗಿಬಿಟ್ಟಿತ್ತು ಫುಲ್ಲು. ಹಾಗೆ ಮಿಸ್ಟೇಕ್ಸ್ಗಳನ್ನ ಕಲ್ತ್ಕೊಂಡು ಅಂದರೆ ಕ್ಯಾರೆಕ್ಟರೈಸೇಷನ್ ಅಂದರೆ ಏನು, ಒಂದು ಚಿತ್ರಕಥೆ ಅಂದರೆ ಏನು, ಸಂಭಾಷಣೆ ಇಂಪಾರ್ಟೆನ್ಸು, ಸುಮ್ಮನೆ ಏನೋ ಸಂಭಾಷಣೆಗೋಸ್ಕರ ಸೀನ್ ಬರೆಯೋದಲ್ಲ, ಆ ಪಾತ್ರಕ್ಕೆ ತೂಕವಾದಂಥ ಪದಗಳು ಹೇಗೆ ಜೋಡಿಸೋದು, ಈ ರೀತಿ ಎಲ್ಲ ಹೀಗೆ ಮಿಸ್ಟೇಕ್ಸ್ಗಳು ಮಾಡ್ತಾ ಕಲ್ತ್ಕೊಂಡ್ಬಂದಿದ್ದು. ಬಟ್ ಇವತ್ತು ನಿಮಗೆ ಟೆಕ್ನಾಲಜಿನೂ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ. ಸೊ ಅದಕ್ಕೆ ನೀವೆಲ್ಲರೂ ಆಲ್ರೆಡಿ ಥ್ಯಾಂಕಿಂಗ್ ಆಗಿರಬೇಕು. ಮತ್ತು ಅದ್ರ ಜೊತೆ ಇಲ್ಲಿ ಇಷ್ಟೊಂದು ಜನ ಎಲ್ಲ ಪ್ರತಿಭೆಗಳಿದ್ದೀರಾ. ಸ್ವಲ್ಪ ಸೌಂಡ್ ಕಡಿಮೆ ಮಾಡ್ಬಿಡಿ ಬಸ್, ಮ್ಯೂಟೇ ಮಾಡ್ಬಿಡಿ. ಹಾಂ, ಥ್ಯಾಂಕ್ಸ್. ಸೊ ಅದೇನೋ ಬ್ಯಾಕ್ಗ್ರೌಂಡ್ ಸ್ಕೋರ್ ಹೋದಂಗೆ ಆಗ್ತಾ ಇತ್ತು. ಸೊ ನನಗೆ ಭಾಳ ಖುಷಿ ಆಗೋದೇನು ಅಂತಂದರೆ, ಇಷ್ಟು ಶೈಕ್ಷಣಿಕವಾಗಿ ಇಷ್ಟೊಂದು ಪ್ರೆಷರ್ ಇರುವಂಥ ಎಜುಕೇಷನ್ ಸಿಸ್ಟಮ್ ಮಧ್ಯನೂ ಹಲವಾರು ಜನ ಈ ರೀತಿ ಸಿನಿಮಾ ಕಡೆ, ಹಾಡುಗಳು ಮಾಡೋದ್ರ ಕಡೆ, ಸ್ಕಿಟ್ಗಳನ್ನು ಮಾಡೋದ್ರ ಕಡೆ ಹಲವಾರು ಜನ ಭಾಳ ಡೆಡಿಕೇಶನ್ ಆಗಿ ಡೆಡಿಕೇಶನ್ ಎಲ್ಲರೂ ಮಾಡ್ತಾರೆ. ಬಟ್ ಡಿಟರ್ಮಿನೇಷನ್ ಇರೋದು ತುಂಬ ಮುಖ್ಯ. ಅಂದರೆ ಡೆಡಿಕೇಶನ್ ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲಾಗ್ಬೋದು, ಭಾರತೀಯ ಚಿತ್ರರಂಗದಲ್ಲಾಗ್ಬೋದು, ಮಾಡ್ತಾ ಇರೋ ಎಲ್ಲ ಸಿನಿಮಾಲು ಡೆಡಿಕೇಶನ್ ಆಗಿ ಮಾಡ್ತಾ ಇರ್ತಾರೆ. ಬಿಕಾಸ್ ದೇ ಥಿಂಕ್ ಇಟ್ ಇಸ್ ಲೈಕ್ ಎ ಜಾಬ್. ಬಟ್ ಡಿಟರ್ಮಿನೇಷನ್ ಯಾವಾಗ ಬರುತ್ತೆ ಅಂತಂದರೆ, ಹಿಂಗೇ ಮಾಡಬೇಕು ಅನ್ನೋ ಒಂದು ಆಟಿಟ್ಯೂಡ್ ಬಂದಾಗ ಮಾತ್ರ ಡಿಟರ್ಮಿನೇಷನ್ ಬರುತ್ತೆ. ಸೊ ಡಿಟರ್ಮಿನೇಷನ್ ಯಾವಾಗ ಬರುತ್ತೆ ಅಂದರೆ ಕ್ಲಾರಿಟಿ ಇದ್ದಾಗ ಬರುತ್ತೆ. ಸೊ ಹಾಗೆ ಇವತ್ತು ನಾನೊಂದಷ್ಟು ತುಣುಕುಗಳನ್ನ ನೋಡೋಕ್ಕೆ ಸಾಧ್ಯ ಆಯಿತು. ಸ್ವಲ್ಪ ಲೇಟಾಗಿ ಬಂದೆ. ಆ ತುಣುಕುಗಳಲ್ಲಿ ನೋಡಿದ್ರೇ ಎಷ್ಟು ಒಂದು ಡೆಪ್ತ್ ಇದೆ ಮೇಕಿಂಗಲ್ಲಿ. ಎಸ್ಪೆಷಲಿ ಮಾರ್ಕ್ಸ್ ಕಾರ್ಡ್ ಅನ್ನೋದೊಂದು ತುಂಬ ಇಷ್ಟ ಆಯಿತು ನನಗೆ. ಬಿಕಾಸ್ ನಾನು ಆವಾಗ ಬಂದಾಗ ಅದು ಬರ್ತಾ ಇತ್ತು, ನೋಡ್ತಾ ಇದ್ದೆ. ಲೈಕ್ ಸೋ ಕ್ಯಾಂಡಿಡ್ ಆಗಿ ಕ್ಯಾಪ್ಚರ್ ಮಾಡಿ. ಮತ್ತು ಇನ್ನೊಂದು ಒಂದು ಸಿನಿಮಾಟೋಗ್ರಫಿನೂ ಐ ಕುಡಂಟ್ ಸಡನ್ಲಿ ರೀಕಾಲ್ ದ ನೇಮ್. ಬಟ್ ಹಲವಾರು ಎಫರ್ಟ್. ಅಂದರೆ ತುಂಬ ಖುಷಿ ಆಗುತ್ತೆ. ಲೈಕ್ ಅವರ್ ಇಂಡಸ್ಟ್ರಿ ಈಸ್ ಇನ್ ವೆರಿ ಸೇಫ್ ಹ್ಯಾಂಡ್ಸ್ ಅಂತ ಅನಿಸುತ್ತೆ. ನಿಜವಾಗ್ಲೂ ಐ ಆಮ್ ಪ್ರೌಡ್ ಆಫ್ ದಿಸ್ ಕೈಂಡ್ ಆಫ್ ವೇದಿಕೆಗಳು ಕೂಡ. ಯಾಕೆಂತಂದರೆ ಇಂಥ ವೇದಿಕೆಗಳು ಸೃಷ್ಟಿ ಆದಾಗ ನಿಮಗೆ ಅದೊಂದು ಅವಾರ್ಡ್, ಇಟ್ ಮೇ ಜಸ್ಟ್ ಲುಕ್ ಲೈಕ್ ಅನ್ ಅವಾರ್ಡ್, ಬಟ್ ಅದಕ್ಕೊಂದು ಮರ್ಯಾದೆ ಇದೆ. ಯಾಕೆ ಅಂತಂದ್ರೆ ಅದು ನೋಡಿದಾಗೆಲ್ಲ ನಿಮಗೆ ಪ್ರೇರೇಪಣೆ ಆಗುತ್ತೆ, ಇನ್ನೊಂದೇನಾದ್ರು ಈ ಥರ ತಗೊಳ್ಳೋಂತ ಮಾಡಬೇಕು ಅಂತ. ಸೊ ಅವಾರ್ಡ್ಗಳು ಅದಕ್ಕೋಸ್ಕರ ಮುಖ್ಯ ಆಗುತ್ತೆ ಜೀವನದಲ್ಲಿ. ಸೊ ಇಂಥ ಒಂದು ವೇದಿಕೆನ ನೀವು ಸೃಷ್ಟಿ ಮಾಡಿದ್ದೀರಾ, ಅಂಥ ಪ್ರತಿಭೆಗಳನ್ನ ಗುರುತಿಸಿದ್ದೀರಾ. ಅವರೆಲ್ಲರಿಗೂ ಒಂದು ಅಂದರೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರೆಲ್ಲ ವಿನ್ನರ್ಸ್ ತಾನೆ ಬ್ರದರ್. ದ ಮೂಮೆಂಟ್ ಯು ಹ್ಯಾವ್ ಗಾಟ್ ದ ಥಾಟ್ ಆಫ್ ಮೇಕಿಂಗ್ ಅ ಫಿಲ್ಮ್, ಒಂದು ಇಮ್ಯಾಜಿನೇಷನಲ್ಲಿ ಇರೋದನ್ನ ರಿಯಾಲಿಟಿಗೆ ಮಾಡೋದಕ್ಕೆ ಯಾವತ್ತು ನಿರ್ಧಾರ ಮಾಡ್ತೀರೋ ಅವತ್ತೇ ನೀವೆಲ್ಲ ವಿನ್ನರ್ಸ್ ಆಲ್ರೆಡಿ. ಸೊ ಇದು ಜಸ್ಟ್ ಒಂದು ಕಾಂಪಿಟೇಷನ್ ಅಷ್ಟೇ. ನೆಕ್ಸ್ಟ್ ಟೈಮ್ ನಾನು ಫಸ್ಟ್ ತಗೋಬೇಕು, ನೆಕ್ಸ್ಟ್ ಟೈಮ್ ನೀನು ಸೆಕೆಂಡ್ ತಗೋಬೇಕು, ಅದೊಂದು ಕಾಂಪಿಟೇಷನ್ ಅಷ್ಟೇ. ಸೊ ಯು ಆರ್ ಆಲ್ ವಿನ್ನರ್ಸ್. ಸೊ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ, ಮತ್ತು ಈ ಒಂದು ಇನಿಷಿಯೇಷನ್ಗೆ ಅಭಿನಂದನೆಗಳನ್ನು